ಅವರು ಸಿಎಂ ಅವರು 3 ಗಂಟೆಗೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗೆ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ಏನು ಚರ್ಚೆ ಆಗಲಿಲ್ಲ. ಬಂದು 3 ಗಂಟೆಗೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಅಲ್ಲಿ 3 ಗಂಟೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಮನೆಗೆ 12:30 ಅಷ್ಟೊತ್ತಿಗೆ ಹೋದೆ. ಅವರೇನೋ ಓದ್ತಾ ರೂಮಲ್ಲಿದ್ದರು. ಈ ರಿಪ್ಲೈ ಇದೆಲ್ಲ ನಾನು ಮುಖತಃ ಮಾತಾಡೋಕ್ಕಾಗಲಿಲ್ಲ. ಅಲ್ಲಿನೇ ಫೋನಲ್ಲಿ ಈ ಥರ ಆಗಿದೆಯಲ್ಲ ಸರ್ ಅಂತ ಹೇಳಿದೆ. ಅವರಿದ್ದವರು, ನೋಡಪ್ಪ ಅದು ಏನು ಸರಿ ಅಂತ ನಿನಗೆ ದೇವ್ರ ಬುದ್ಧಿ ಕೊಡ್ತಾನೆ, ಆ ರೀತಿ ಮಾಡ್ಕೋ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಅವರೇನು ಮತ್ತೆ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಏನಿಲ್ಲ. ನಿನಗೇನು ಬುದ್ಧಿ ಕೊಡ್ತಾನೆ ಆ ಥರ ಮಾಡು ಅಷ್ಟೇ. 3 ತಿಂಗಳಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ. 3 ತಿಂಗಳಿಂದೆಲ್ಲ 1.5 ತಿಂಗಳಿಂದ ನಡೀತಾ ಇದೆ. ತುಮಕೂರು ಮನೆ, ಮಧುಗಿರಿ ಮನೆ, ಬೆಂಗಳೂರು, ಬೇರೆ ಬೇರೆ ಕಡೆ ಕೂಡ ನಿಮ್ಮನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ 3-4 ಸಲ ಬಂದು ಆಕೆ ಭೇಟಿ ಮಾಡಿದ್ದಾರೆ. ನೀವು ಆಕೆಯನ್ನು ಹೊಡೆದಿದ್ದೀರಿ ಅಂದ್ರೆ ಅದೆಲ್ಲ ಆಗಿದೆ. ಈಗ ಏನೇನೆಲ್ಲ ಡೀಟೈಲ್ ಕೃತ್ಯ ನಡೆದಿದೆ ಅನ್ನೋದನ್ನು ನಾನು ವಿವರವಾಗಿ ನನ್ನ ಹೇಳಿಕೆನಲ್ಲಿ ಹೇಳಿ ಕೊಡ್ತೇನೆ. ನಾನು ಅದನ್ನೆಲ್ಲ ಈಗ ಎಲ್ಲರ ಮುಂದೆ ಏನು ಎತ್ತ ಅಂತೇಳಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲೋ ಆಗಿದ್ದವೆಲ್ಲ ಹೇಳ್ತೀನಿ ನಡಿ. ಹೈಕಮಾಂಡ್ಗೆ ನೋಡೋಣ. ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದರೆ, ತೀವ್ರವಾಗಿ ತಗೋಬೇಕು ಅಂದ್ರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನ ಅವರ ಬಾಯಿಂದನೇ ಕೇಳಿ ನಾವೆಲ್ಲ ಏನು ಒಂದು ಲೈಕ್ ಮೈಂಡೆಡ್ ಇದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಸಾಮಾನ್ಯ ಈ ವಿಚಾರ ಟ್ರ್ಯಾಪ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ದಾರೆ ಸರ್? ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು? ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು. ಅದನ್ನ ಯಾವ ಕಾರಣಕ್ಕೆ ಮಾಡಿದ್ರು? ಹಂಗೆ ಯಾರನ್ನ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನ ತನಿಖೆನಲ್ಲಿ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು. ನಾವು ನೋಡಿ, ಅದು ಸರ್ಕಾರಕ್ಕೆ ಬಿಡ್ತೀನಿ. ಸರ್ಕಾರ ಅಂದ್ರೆ ಗೃಹ ಮಂತ್ರಿಗಳು ಬಿಡ್ತೀನಿ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ. ಯಾಕೆಂದ್ರೆ ಇದರಲ್ಲಿ ಇವ್ರು ಸೇರಿದ್ದಾರೆ ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ. ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೇ.